Our talented friends are ready to present a powerful drama based on the historic Jallianwala Bagh. General Reginald Dyer, East India Company, Army officer. Sir! Mr. General Reginald Dyer, ನಾಳೆ ಜಲಿಯನ್ವಾಲಾ ಬ್ಯಾಗ್ನಲ್ಲಿ ಸಹಸ್ರಾರು ಭಾರತೀಯರು ರೌಲಟ್ ಆಕ್ಟ್ ಅನ್ನು ವಿರೋಧಿಸಕ್ಕೆ ಸೇರುತ್ತಿದ್ದಾರೆ. ಈ ಪ್ರತಿಭಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಪ್ರಭುತ್ವ ಆದೇಶಿಸುತ್ತದೆ. ಈ ಪ್ರತಿಭಟನೆ ಹೇಗೆ ನಡೆಯುತ್ತೆ ಅಂತ ಪರಾಕ್ರಮಗಳ ರಿಯಾಲಿಟಿ. I'll just keep the soldiers ready. ಸಹಸ್ರಾರು ಸಂಖ್ಯೆಯಲ್ಲಿ ಸಿಖ್ಖರು ಅಮೃತಸರದ ಗೋಲ್ಡನ್ ಟೆಂಪಲ್ ಮೈದಾನದಲ್ಲಿ ಬ್ರಿಟಿಷರು ಜಾರಿಗೆ ತಂದಿರುವ ರೌಲಟ್ ಆಕ್ಟ್ ಅನ್ನು ವಿರೋಧಿಸಲು ಸೇರಿದ್ದಾರೆ. ಈ ಜನಗಳ ಮಧ್ಯೆ ಉದ್ಧಾಮ್ ಸಿಂಗ್ ಕೂಡ ಇದ್ದಾನೆ. ಯಾವುದೇ ವಿಚಾರಣೆ ಇಲ್ಲದೆ ಯಾರನ್ನು ಬೇಕಾದರೂ ಬಂಧಿಸುವ ಈ ಕಾನೂನನ್ನು ನಾವೆಲ್ಲ
ಇವತ್ತು ನೀನು ಇಷ್ಟು ಜನರನ್ನ ಸಾಯಿಸಿರ್ಬೋದು, ಆದ್ರೆ ಮುಂದೊಂದು ದಿನ ಈ ಪಾಪದ ಕಾರ್ಯಕ್ಕೆ ಬೆಲೆ ತೆರಲೇಬೇಕು. Come on. ಈ ರಕ್ತಕ್ಕೆ ಪ್ರತೀಕಾರವನ್ನು ನಾನು ತೀರಿಸ್ತೇನೆ. ಈ ನರಮೇಧಕ್ಕೆ ಕಾರಣವಾದ ಟೈರ್ನ ಹತ್ಯೆ ಮಾಡುವುದೇ ನನ್ನ ಜೀವನದ ಪರಮ ಗುರಿ. ತಮ್ಸಿ, ನೀನು ಎಷ್ಟು ರಿಸ್ಕ್ ಇರೋ ಕೆಲಸಕ್ಕೆ ಹಾಕಿದ್ಯಾ ಗೊತ್ತಾ? ಗೊತ್ತಿದೆ, ಅದಕ್ಕೆಲ್ಲ ನನಗೆ ಬಂದಿರೋದು. ನನಗದು ಬಂದಿರೋ ವಿಷಯ ಆ ಟೈರ್ ಗೊತ್ತದೆ, ನೀನ್ ಸುಮ್ಮನೆ ಬಿಡ್ತಾನೆ ಅನ್ಕೊಂಡಿದ್ಯಾ? 20 ವರ್ಷಕ್ಕೂ ಮುಂಚೆ 1000 ಜನನ ಕೊಂದವನ್ಗೆ ನಾವೆಲ್ಲ ಯಾವ ಲೆಕ್ಕ? ಎಳೆ ಮಕ್ಕಳು ಅಂತ ನೋಡ್ದೆ ನಮ್ಮ ಸಿಕ್ಕರ ಕುಟುಂಬದವ್ರನ್ನೆಲ್ಲ ನಾಶ ಮಾಡಿದ್ನಲ್ಲ, ಅದನ್ನ ನೆನೆಸ್ಕೊಂಡ್ರೆ ಎಲ್ಲ ಉರಿಯುತ್ತೆ. ನಮ್ಮಪ್ಪ ಸತ್ತಾಗ ನಂಗಾಗ 9 ವರ್ಷ. ಇಲ್ಲಿರೋರು ನಾವೆಲ್ಲರೂ ಅಪ್ಪ, ಅಮ್ಮ, ಅಣ್ಣ, ತಮ್ಮ ಒಬ್ಬರಲ್ಲ ಒಬ್ರು ಕಳ್ಕೊಂಡಿದೀವಿ. ಇದೇನು ಗೊತ್ತಾ? ಸತ್ತ ನಮ್ಮ ತಂದೆ ತಾಯ ರಕ್ತದಿಂದ ಕೆಂಪಾದ ಮಣ್ಣು. ಇದು ಕ್ರಾಂತಿಯ ಸಂಕೇತ. ಈ ದೇಶದ ಸ್ವಾತಂತ್ರ್ಯಕ್ಕೆ ಸಾವಿರಾರು ಜನ ಹುತಾತ್ಮರಾಗಿದ್ದಾರೆ, ಬೀದಿ ಪಾಲಾಗಿದ್ದಾರೆ. ಅವರೆಲ್ಲರ ಬಲಿದಾನಕ್ಕೆ ಅರ್ಥ ಸಿಗಬೇಕಾದ್ರೆ ಆ ಟೈರ್ನ ಸಾಯಿಸ್ಬೇಕು. ನಾವು ಭಾರತೀಯರು ನಮ್ಮ ಶಕ್ತಿಗಳನ್ನ ಎಂದಿಗೂ ಮರೆಯೋದಿಲ್ಲ. ನಮ್ಮ ಭಾರತೀಯರನ್ನೆಲ್ಲ ಕೊಂದ ರಾಕ್ಷಸ ಟೈರ್ ಲಂಡನ್ ನಲ್ಲಿ ರಾಜಾರೋಷವಾಗಿ ಓಡಾಡ್ಕೊಂಡು ಬದುಕಿದ್ದಾರೆ. ನಮ್ಮ ಸ್ವಾಭಿಮಾನಕ್ಕೆ ಅವಮಾನ. ಅದಕ್ಕೆ ಟೈರ್ ಸಾಯ್ಬೇಕು. ಗನ್ ವ್ಯವಸ್ಥೆ ಮಾಡಿದ್ಯಾ? ಹಾ, ಟೈರ್ ಸಿಗ್ತಾನೆ ಕ್ಯಾಕ್ಸ್ಟನ್ ಹಾಲ್. ಆದ್ರೆ ನೀನು ನೀರಿಗೆ ಹೋಗೋದಿಕ್ಕಾಗಲ್ಲ, ವೇಷ ಮರೆಸ್ಕೊಂಡು ಹೋಗ್ಬೇಕು. ಸರ್, ನಿಮ್ಮನ್ನು ಕೊಲ್ಲಲು ಇಂಡಿಯಾದಿಂದ ಉತ್ತಮ್ ಸಿಂಗ್ ಅನ್ನೋ ವ್ಯಕ್ತಿ ಲಂಡನ್ಗೆ ಬರ್ತಿದ್ದಾರೆ ಅಂತ ನ್ಯೂಸ್ ಬಂದಿದೆ ಸರ್. ಏನು? ಇಂಡಿಯಾದಿಂದ ಲಂಡನ್ಗೆ?
ಹಚ್ಚಿದ ಕೆಂಡದಂತೆ ಇದ್ದ ಉಧಮ್ ಸಿಂಗ್ನ ಕೋಪ, ರೋಷ, ದ್ವೇಷ 21 ವರ್ಷಗಳ ನಂತರ ಮೈಕೆಲ್ ಡ್ವಾಯರ್ನನ್ನು ಕೊಲ್ಲುವ ಮೂಲಕ ಈಡೇರಿದೆ. ಈ ಸುದಿನವನ್ನು ಸಂಭ್ರಮಿಸುತ್ತಾ ಗಲ್ಲಿಗೇರಿ ದೇಶಭಕ್ತಿಯನ್ನು ಮೆರೆದಿದ್ದಾನೆ. ಇತ್ತ ತಾನು ಮಾಡಿದ ಹೀನಾಯ ಪಾಪಕೃತ್ಯಕ್ಕೆ ಜನರಲ್ ಡಾಯರ್ ಪಾರ್ಶ್ವವಾಯುವಿನಿಂದ ಬಳಲಿ ನರಳಿ ತನ್ನ ಕೊನೆಯ ದಿನಗಳನ್ನು ಕಳೆಯುತ್ತಾನೆ. ಇಂತಹ ಸಾವಿರಾರು ಮಹಾನ್ ದೇಶಭಕ್ತರು ನಮ್ಮ ದೇಶಕ್ಕಾಗಿ ನೆತ್ತರನ್ನು ಹರಿಸಿ ಪ್ರಾಣ ತ್ಯಾಗ ಮಾಡಿದ್ದಾರೆ. ಅವರ ನಿಷ್ಕಲ್ಮಶ ತ್ಯಾಗವನ್ನು ವ್ಯರ್ಥ ಮಾಡದೆ ದೇಶದ ಪ್ರಗತಿಗೆ ಒಗ್ಗೂಡಿ ಸ್ವಚ್ಛ, ಸುಂದರ, ಸರ್ವತಂತ್ರ, ಸ್ವತಂತ್ರ ಭಾರತ ನಿರ್ಮಾಣ ಮಾಡಲು ನಾವೆಲ್ಲರೂ ಕೆಲಸ ಮಾಡೋಣ. ಜೈ ಹಿಂದ್. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ವಂದೇ ವಂದೇ